ಮೆಸೇಜಸ್ಗಳೆಲ್ಲ ಹಾಕಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ. ಸೊ ಇವಾಗ ನೆಗೆಟಿವ್ ಪಾರ್ಟ್ ಕಡೆ ಬರೋಣ. ನಮ್ಮದು ವಿಡಿಯೋ ರಿವೀಲ್ ಮಾಡಿದ ತಕ್ಷಣ ಕೆಲವೊಬ್ಬೊಬ್ರು ವಿಡಿಯೋಗಳು ಮಾಡಿ ಹಾಕಿದ್ದಾರೆ ದಟ್ ಸೇಯಿಂಗ್ ಏನು ಯಾರು ಪ್ರಪಂಚದಲ್ಲಿ ಆಗದಿರೋ ತಾಯಿ ಆಗ್ತದಲ್ಲ ಇವಳು, ಯಾರು ಮಗು ಎತ್ತೇ ಇಲ್ವಾ, ಮಗು ಉಡಕ್ಕೂ ಮುಂಚೆನೇ ಹಿಂಗೆ, ಇನ್ನು ಮಗು ಆದ್ಮೇಲೆ ಹೆಂಗಪ್ಪ ಇವರು, ಇಷ್ಟೊಂದು ಓವರ್ ಆ್ಯಕ್ಷನು, ಇಷ್ಟೊಂದು ಶೋ ಆಫು, ಜಗತ್ತಲ್ಲಿ ಯಾರು ಎತ್ತೇ ಇಲ್ವೋ ಮಗುನ. ನಾನೆಲ್ಲೂ ಹೇಳೇ ಇಲ್ಲ ನಾನೇ ಇರ್ತಾ ಇರೋದು ಫಸ್ಟು, ಇಲ್ಲ ನನ್ನ ಮಗುನೇ ಫಸ್ಟು ಅಂತ ಅಂದ್ಬಿಟ್ಟು. ಆ ತಾಯಿಯಾಗೋ ಫೀಲಿಂಗು, ಆ ಖುಷಿ ಅದು ನಮಗೆ ಮಾತ್ರ ಗೊತ್ತಿರುತ್ತೆ. ನೋಡೋರ್ ಕಣ್ಗೆ ಅದಷ್ಟು ಎಫೆಕ್ಟಿವ್ ಅಂತ ಅನ್ಸಲ್ಲ. ಆ ಭಾವನೆಗಳು ನಿಮ್ಮ ಫ್ಯಾಮಿಲಿಗಳಲ್ಲಿ ನಡೆದಿದ್ರೆ ಅದು ನಿಮಗೆ ಗೊತ್ತಿರುತ್ತೆ. ಪ್ರಪಂಚದಲ್ಲಿ ಕೋಟ್ಯಾಂತರ ಜನ ಹೆಣ್ಮಕ್ಳು ತಾಯಿಯಂದ್ರೆ ಆಗಿರ್ತಾರೆ. ಅವ್ರ ಫ್ಯಾಮಿಲಿಗೆ ಅವ್ರಿಗೆ ಮಾತ್ರ ಆ ಒಂದು ಮೂಮೆಂಟ್ ಹೆಂಗ್ ಅನ್ಸುತ್ತೆ ಅಂತ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಇಲ್ಲ ತಂದೆ ಆಗೋ ಫೀಲಿಂಗ್ ಆಗಿರ್ಬೋದು, ತಾಯಿ ಆಗೋ ಫೀಲಿಂಗ್ ಆಗಿರ್ಬೋದು, ಅವ್ರಿಗೆ ಮಾತ್ರ ಅದು ಎಕ್ಸ್ಪೀರಿಯನ್ಸ್ ಮಾಡಕ್ ಸೊ ಈ 3 ತಿಂಗಳೇ ನಾನು ಹೇಳ್ದೆ ಸುಮ್ಮನಿದ್ದಕ್ಕೆ ಒಂದು 100-200 ಜನ ಕಮೆಂಟ್ ಮಾಡ್ತಿದ್ರು, ನೀವು ಕನ್ಸೀವ ಹೇಳಿ, ಯಾಕೆ ಹೇಳ್ತಾ ಇಲ್ಲ, ಇಷ್ಟೊಂದು ಗುಟ್ ಮಾಡ್ತೀರಾ ನಮ್ಮ ಹತ್ರ, ನಾವು ಅಷ್ಟು ಜೆನ್ಯೂನ್ ಆಗಿ ಕೇಳ್ಕೊತಾ ಇದೀವಿ, ನಿಮ್ಮ ಆಡಿಯನ್ಸ್ಗೆ ನೀವು ಹೇಳಲ್ವಾ ಅಂತೆಲ್ಲ. ನಾನೇನಾದ್ರೂ ಇನ್ನೂ ಮುಚ್ಚಿಟ್ಕೊಂಡು ಹೋಗಿದ್ದಿದ್ರೆ ಇವಾಗ 200-300 ಇದ್ದಿದ್ದವರು 1000 ಜನ ನನಗೆ ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತಿದ್ರು. ಯಾಕಂದ್ರೆ ನಾನು ಅಷ್ಟು ಚೆನ್ನಾಗಿ ನನ್ನ ಆಡಿಯನ್ಸ್ನ ಗಳಿಸ್ಕೊಂಡಿದ್ದೀನಿ, ಅವ್ರಿಗೋಸ್ಕರ ನಾನು ರಿವೀಲ್ ಮಾಡಿದ್ದೀನಿ. ಆ್ಯಂಡ್ ಏನು ಎಲ್ಲ ಶೋ ಆಫ್ ಮಾಡ್ಕೊಂಡಿದ್ರೆ ಲಕ್ಸುರಿ, ನಿಮ್ದೆಲ್ಲ ಬರೀ ಶೋ ಆಫೇ ಆಯಿತು, ವಿಡಿಯೋಗೋಸ್ಕರ ಅದು ಇದು ಅಂತೆಲ್ಲ. ನಾನು ಹಾರ್ಡ್ಲಿ ಸ್ಪೆಂಡ್ ಮಾಡಿರೋದೇ ಒಂದು 3,000 to 4,000 ಶೂಟ್ಗೆ, ಕಂಪ್ಲೀಟ್ ಶೂಟ್ಗೆ. ನನಗೆ ಅಷ್ಟು ಶೋಕಿ ಇದ್ದಿದ್ದರೆ ನಾನು ಸೆಟ್ ಎಲ್ಲ ಹಾಕ್ಸ್ಬಿಟ್ಟು ನನ್ನ ಫ್ಯಾಮಿಲಿನೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಒಂದು ಡಿನ್ನರ್ ಅರೇಂಜ್ ಮಾಡಿಬಿಟ್ಟು ಗ್ರ್ಯಾಂಡಾಗೇನೆ ವಿಡಿಯೋ ಶೂಟ್ ಎಲ್ಲ ಮಾಡಿಸ್ಬಿಟ್ಟು ನಾನು ರಿವೀಲ್ ಮಾಡ್ಬೋದಿತ್ತು. ಆಯಿತಾ, ನನಗೆ ಅದೆಲ್ಲ ಬೇಡ, ಸಿಂಪಲ್ ಆ್ಯಂಡ್ ಕ್ಯೂಟ್ ಆಗಿರಿ ರಿವೀಲ್ ಮಾಡೋಣ ಸಾಕು ಅಂತ ಅಂದ್ಬಿಟ್ಟು ನಾವು ಮನೇಲೇ ಶೂಟ್ ಮಾಡಿದ್ದೀವಿ. ಆ್ಯಂಡ್ ಕಾನ್ಸೆಪ್ಟ್ ಶೂಟು ಅಷ್ಟೇ, ಅದನ್ನು ನಮ್ಮ ಮನೇಲೆ, ನಮ್ಮದೇ ಲೈಟ್ಸ್ ಕ್ಯಾಮ್ರಾ ಅದೇನೇನಿತ್ತು ಎಲ್ಲನೂ ನಮ್ಮದಲ್ಲೇ ನಮ್ಮ ಮನೇಲೇ ಮಾಡಿದ್ದೀವಿ. ಯಾವುದೇ ರೀತಿ ಶೋ ಆಫ್ ಇಲ್ಲ, ಏನೂ ಇಲ್ಲ, ಸಿಂಪಲ್ ಆ್ಯಂಡ್ ಎಲಿಗೆಂಟಾಗಿ ನನ್ನ ಪ್ರೀತಿಸೋರ ಜನಕ್ಕೆ ನಾನು ರಿವೀಲ್ ಮಾಡಿದ್ದೀನಿ.